ಹೆಚ್ಚಳ ಹಿಂಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಸಾರಿಗೆ ನೌಕರರ ಪ್ರೊಟೆಸ್ಟ್ ಇದೆ. 38 ತಿಂಗಳ ಹಿಂಬಾಕಿಯನ್ನ ಕೊಡಬೇಕು. ನಾಳೆಯಿಂದ ರಾಜ್ಯದಾದ್ಯಂತ ತಟ್ಟುತ್ತಾ ಮುಷ್ಕರದ ಬಿಸಿ ಅನ್ನುವಂತ ಪ್ರಶ್ನೆ ಇದೆ. ಅವರನ್ನ ಮನವೊಲಿಸುವಂತ ಕೆಲಸ ಸಂಜೆ ಒಳಗೆ ಆಗುತ್ತಾ ಸರ್ಕಾರದ ಕಡೆಯಿಂದ? ನಾಳೆ ಬಸ್ಗಳು ರೋಡ್ಗೆ ಇಳಿಯುತ್ತಾ ಇಲ್ವಾ? ಮುಷ್ಕರ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ ಸಂಘಟನೆಗಳು. ಸರ್ಕಾರ ಸ್ಪಂದಿಸದೇ ಇದ್ದಾರೆ. ನಾವು ಮುಷ್ಕರ ಮಾಡೋದು ಅನಿವಾರ್ಯ ಆಗ್ಬಿಟ್ಟಿದೆ. ಪ್ರಯಾಣಿಕರಿಗೆ ತೊಂದರೆ ಆದ್ರೆ ಸರ್ಕಾರವೇ ಹೊಣೆ ಅಂತ ನ್ಯೂಸ್ 18ಗೆ ಸಾರಿಗೆ ಮುಖಂಡ ಮಂಜುನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೇತನ ಪರಿಷ್ಕರಣೆ ಮತ್ತು ಹಿಂಬಾಕಿ ಹಣವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಡೀತಾ ಇರುವಂತ ಹೋರಾಟ ಇದು. ನಾವು ಅವರು ಏಕಪಕ್ಷೀಯವಾಗಿ ಮಾಡಿರ್ತಕ್ಕಂಥ ಒಪ್ಪಂದವನ್ನ ಸಾರಿಗೆ ನಿಗಮಗಳ ನೌಕರರು ನಾವು ಒಪ್ಪೋದಿಲ್ಲ. ಬಹಳ ಸ್ಪಷ್ಟವಾಗಿ ನಾವು ಅದನ್ನ ಹೇಳಲಿಕ್ಕೆ ಬಯಸ್ತೀವಿ. ಅವರು 14 ತಿಂಗಳು ಬದಲು ಈಗ 26 ತಿಂಗಳು ಅರಿಯರ್ಸ್ ಕೊಡ್ಲಿಕ್ಕೆ ಹಿಂದಿನ ಅವರು ಅದರಲ್ಲಿ ಆದೇಶದಲ್ಲಿ ಮಾಡಿದ್ದಾರೆ 1271 ಕೋಟಿ ಅಂತ ಹೇಳಿ. ಎರಡನೇದು 1/4/25 ವೇತನ ಪರಿಷ್ಕರಣೆ ಅಂತ ಏನಿದೆ ಅದನ್ನ ನಾವು ಯಾವುದೇ ಸಂದರ್ಭದಲ್ಲಿ ಒಪ್ಪೋದಿಲ್ಲ. ಸಾರಾಸಗಟು 1,15,000 ಜನ ನೌಕರರು ನಾವು ತಿರಸ್ಕರಿಸ್ತೀವಿ. ಅದ್ರ ಜೊತೆಗೆ ಜಂಟಿ ಕ್ರಿಯಾ ಸಮಿತಿ ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರ್ತೀವಿ. 2P ಸೆಟ್ಲ್ಮೆಂಟ್ ಅನ್ವಯ ಬಂದಿರತಕ್ಕಂಥ ಪರಂಪರೆಯನ್ನ ಕಾನೂನಿನ ಉಲ್ಲಂಘನೆಯನ್ನ ನಾವು ಮಾಡಲಿಕ್ಕೆ ಒಪ್ಪೋದಿಲ್ಲ ಅಂತಕ್ಕಂಥ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ನಾವು ತಿಳಿಸ್ಲಿಕ್ಕೆ ಬಯಸ್ತೀವಿ. ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಸಾರಿಗೆ ಸಚಿವರಿಗೆ ನಾವು ವಿನಂತಿ ಮಾಡ್ತೀವಿ. ಆ ಆದೇಶವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೀವಿ. ಅದಿಲ್ಲದೆ ಇದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾವು ಇವತ್ತ ರಾಜ್ಯಾದ್ಯಂತ ಬರತಕ್ಕಂಥ ಎಲ್ಲ ನೌಕರರ ಸಮ್ಮುಖದಲ್ಲಿ ನಾವು ನಿರ್ಣಯ ಮಾಡ್ತೀವಿ. ಸಂಜೆ 4 ಗಂಟೆಗೆ ನಾವು ಯಾವ ಹೋರಾಟಕ್ಕೆ ಹೋಗಬೇಕು ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ನಾವು ಚರ್ಚೆ ಮಾಡ್ತೀವಿ. ಅದನ್ನ ನಾವು ಘೋಷಣೆ ಮಾಡ್ತೀವಿ. ನಾವು ಮುಂದೆ ಹೋರಾಟಕ್ಕೆ ಹೋಗ್ತೀವಿ. ನಾವು ಇದನ್ನ ಮಾತ್ರ ಒಪ್ಪೋದಿಲ್ಲ. ಸಾರಿಗೆ ನಿಗಮಗಳ ನೌಕರರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಅತ್ಯಂತ ದ್ರೋಹದ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವೇತನ ಹೆಚ್ಚಳ, ಹಿಂಬಾಕಿ ಪಾವತಿಗೆ ಆಗ್ರಹಿಸಲಾಗ್ತಾ ಇರುವಂತದ್ದು. ಸರ್ಕಾರ ತತ್ಕ್ಷಣಕ್ಕೆ ನಿನ್ನೆ 26 ತಿಂಗಳ ಹಿಂಬಾಕಿ ಹಣವನ್ನ ಬಿಡುಗಡೆ ಮಾಡ್ತು. ಆದರೆ 38 ತಿಂಗಳ ಹಿಂಬಾಕಿ ವೇತನ ಕೊಡಬೇಕು, ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಿ, ಮೈಸೂರು, ಬೆಳಗಾವಿ, ಕಲಬುರಗಿ ಇಲ್ಲೆಲ್ಲ ಕಡೆನೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಆ ಪ್ರತಿಭಟನೆಯ ಬಿಸಿ ನಾಳೆಯಿಂದ ತಟ್ಟುವಂತ ಸಾಧ್ಯತೆ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಎಂದಿನಂತೆ ಬಸ್ಗಳು ಸಂಚಾರ ನಡೀತಾ ಇರುವಂಥದ್ದು. ಬೆಂಗಳೂರು ಚಲೋಗೆ ವಾರದ ರಜೆಯಲ್ಲಿರುವಂತಹ ನೌಕರರು ಮಾತ್ರ ಪಾಲ್ಗೊಳ್ತಾ ಇದ್ದಾರೆ. ಹೀಗಾಗಿ ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಎಂದಿನಂತೆ ಬಸ್ ಸಂಚಾರ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರನ್ನ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ವೇತನ ಪರಿಷ್ಕರಣೆ, ಹಿಂಬಾಕಿ ವೇತನ ಸಂಬಂಧ ರಾಜ್ಯ ಸರ್ಕಾರದ ಭರವಸೆಗೆ ಮಣಿಯದ ಸಾರಿಗೆ ನೌಕರರ ಸಂಘ ಇವತ್ತು ಪ್ರತಿಭಟನೆಯನ್ನು ಮುಂದುವರಿಸಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಸರ್ಕಾರ ಕೊಟ್ಟಂಥ ಭರವಸೆಗೆ ನೌಕರರು ಇದು ಮಣಿದಿಲ್ಲ ಸರ್. ಇವತ್ತು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮುಂದುವರಿಸಿದ್ದಾರೆ. ಭರವಸೆ ಅಲ್ಲ, ಅದು ಆದೇಶ. 2020ರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 4 ವರ್ಷಕ್ಕೊಮ್ಮೆ ಆಗುತ್ತೆ. 2020ರಲ್ಲಿ ಆಗಿದ್ದಂಥ BJP ಸರ್ಕಾರ, ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆಗ ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ. ಆಮೇಲೆ 2023ರಲ್ಲಿ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಚುನಾವಣೆಗೆ ಮುಂಚೆ 15% ಜಾಸ್ತಿ ಮಾಡ್ತೀವಿ ಅಂತೇಳಿ ಆದೇಶ ಏನು ಮಾಡಿದ್ರು, ಪ್ರಾಸ್ಪೆಕ್ಟಿವ್ ಮಾಡಿಬಿಟ್ರು. 38 ತಿಂಗಳು ಬಾಕಿ ಕೊಡಬೇಕಾಗಿತ್ತು ಅವ್ರ ಪ್ರಕಾರ ಆಗಿದ್ದರೆ. ಈಗ ಯೂನಿಯನ್ ಸಂಘಟನೆಗಳು ಸ್ಟ್ರೈಕ್ ಮಾಡ್ತಾ ಇರಲ್ಲ, 38 ತಿಂಗಳಾಗುತ್ತೆ. ಆಗ ಆಗಿದ್ದಂಥ BJP ಸರ್ಕಾರ ಬಡ್ಜೆಟಲ್ಲಿ ಪ್ರಾವಿಷನ್ ಮಾಡಿಕೊಂಡು ಅವ್ರಿಗೆ 20ರಿಂದನೇ ವೇತನ ಪರಿಷ್ಕರಣೆ ಅಂತ ರೆಟ್ರಾಸ್ಪೆಕ್ಟಿವ್ ಮಾಡಿದರೆ
ಬಡ್ಜೆಟಲ್ಲಿ ಅವ್ರು ಹಣ ಇಡಬೇಕಾಗಿತ್ತು. ಬಡ್ಜೆಟಲ್ಲಿ ಅವರೇನು ಹಣ ಇಡಲಿಲ್ಲ. ಅವ್ರು ಆದೇಶ ಮಾಡಿದ್ದೇ ಪ್ರಾಸ್ಪೆಕ್ಟಿವ್. ಈಗ 14 ತಿಂಗಳು ಕೊಟ್ಟಿದ್ದೀವಿ, ಜೊತೆಗೆ ಇನ್ನೂ 1 ವರ್ಷದ್ದು ಸೇರಿಸಿ ಒಟ್ಟು 26 ತಿಂಗಳು ಕೊಟ್ಟಾಗಿದೆ. 1/3/25ರಿಂದ ವೇತನ ಪರಿಷ್ಕರಣೆ ಅಂತ ಆದೇಶ ಆಗಿದೆ. ಎಷ್ಟು ಪರ್ಸೆಂಟೇಜ್ ಅಂತ ಸಂಘಟನೆ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ ಅಂತ ನಿನ್ನೆ ಆದೇಶ ಮಾಡಿದ್ದೀವಿ. ಸರ್, ಈಗ ಬಿಜೆಪಿಯವರು ಕೂಡ ಇದಿಷ್ಟು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.